Dear students, ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಈಕ್ವೇಷನ್ ಸಾಲ್ವ್ ಮಾಡೋದನ್ನು ಹೇಳಿದ್ದೀನಿ ನಿಮಗೆ. ಸೊ ಸ್ಟ್ರೈಟ್ ಲೈನ್ ಮೆಥಡ್ದು ಫಸ್ಟು ಈಕ್ವೇಷನ್ಸ್ಗಳನ್ನು ಹಾಕಿರೋದನ್ನು ಹೇಳಿದ್ದೀನಿ, ಅದನ್ನು ಫಸ್ಟ್ ನೋಡ್ಕೊಳ್ಳಿ. ಸೊ ಫಸ್ಟ್ ಪ್ರಾಬ್ಲಮ್ ಬಂದು ಸ್ಟ್ರೈಟ್ ಲೈನ್ ಮೆಥಡು ಪ್ರಾಬ್ಲಮ್ ಬಂದು ಫಿಟ್ ಎನ್ ಫಸ್ಟ್ ಡಿಗ್ರಿ ಈಕ್ವೇಷನ್ ಬೈ ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ and estimate the sales for the year 1977. ಡಾಟಾ ಬಂದು ಇಯರ್ ಆ್ಯಂಡ್ ಸೇಲ್ಸ್ನಲ್ಲಿ ಕೊಟ್ಟಿದ್ದಾನೆ. ಇಯರ್ ಬಂದು 1970ಇಂದ 1976ವರೆಗೂ ಕೊಟ್ಟಿದ್ದಾನೆ ಡಾಟಾನ. ಅದೇ ರೀತಿಯಲ್ಲಿ ಸೇಲ್ಸು 1970ಇಂದ ಸೇಲ್ಸು 1976ವರೆಗೂ ಕೊಟ್ಟಿದ್ದಾನೆ. ಅದರ ಜೊತೆಗೆ ಒಂದು ಎಸ್ಟಿಮೇಷನ್ ಕೇಳಿದ 1977ದು ಸೇಲ್ಸನ್ನು ಎಸ್ಟಿಮೇಟ್ ಮಾಡಿರಿ ಅಂತ. ಸೇಲ್ಸ್ ಬಂದು ಕ್ರೋರ್ಸ್ನಲ್ಲಿ ಕೊಟ್ಟಿದ್ದಾನೆ. ಸೊ ಅದನ್ನು ನಾವು ಫಸ್ಟು ಈಗ ಕಾಲಮ್ ವೈಸು ಹಾಕ್ಕೊಳ್ಳೋಣ. ಡಾಟಾ ಬಂದು ಕಾಲಮ್ ವೈಸಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇಯರು 1970ಇಂದ 1976ವರೆಗೂ ಸೇಲ್ಸ್ ಇನ್ ಕ್ರೋರ್ಸ್, ಅದು ಕೂಡ 1970ಇಂದ ಎಷ್ಟೆಷ್ಟು ಕ್ರೋರ್ ಅಂತ 1976ವರೆಗೂ ಇದೆ. ಸೊ ಈಗ ಫಸ್ಟು ಎಷ್ಟು ನಂಬರ್ ಆಫ್ ಇಯರ್ಸ್ ನೋಡ್ಕೊಳ್ರಿ. ಸೊ ನಂಬರ್ ಆಫ್ ಇಯರ್ಸ್ ಬಂದು 7 ಇಯರ್ಸ್ ಇದೆ. n = 7. ಸೊ ಆಡ್ ನಂಬರ್ ಆಫ್ ಇಯರ್ಸು. ಸೊ ಅದನ್ನು ನೆನ್ಪಿಟ್ಕೊಳ್ರಿ. ನಾನು ಫಸ್ಟಿಗೆ ಆಡ್ ನಂಬರ್ ಆಫ್ ಇಯರ್ಸ್ ತೋರಿಸ್ತೀನಿ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇಂದು ಈವನ್ ನಂಬರ್ ಆಫ್ ಇಯರ್ಸಿಂದು ತೋರಿಸ್ತೀನಿ ನಿಮಗೆ. ಸೊ ಈಗ ಇದು ಇಯರ್ನ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡ್ಕೊತಾ ಇದ್ದೀವಿ. ಸೇಲ್ಸ್ ಬಂದು ವೈ, ಸಮ್ಮೇಷನ್ ಆಫ್ ವೈ ಅಂತ ಟೋಟಲ್ ಮಾಡ್ಕೊಳ್ರಿ. ವೈ ಟೋಟಲ್ ಬಂದು 720. ಇದಷ್ಟನ್ನು ಸೇಲ್ಸ್ ಟೋಟಲ್ ಮಾಡ್ಕೊಳ್ರಿ. 720 ಬಂದಿದೆ. ಸೊ ನೆಕ್ಸ್ಟು ಎಕ್ಸು ಇಯರ್ ಇರೋದನ್ನು ನಾವೇನು ಮಾಡ್ತೀವಿ, ನಂಬರ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಯರ್ ಟೈಮ್ ಫ್ಯಾಕ್ಟರ್ ಏನಿದೆ ಅದನ್ನು ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಯಾವ ಈಕ್ವೇಷನ್ ಹಾಕ್ಕೋಬೇಕು ಅಂತ. ಇಲ್ಲಿ ಇದು ಆಡ್ ನಂಬರ್ ಆಫ್ ಇಯರ್ಸ್ ಇರೋದ್ರಿಂದ ಎಕ್ಸ್ = ಇಯರ್ ಮೈನಸ್ ಕೆ / ಸಿ ಅಂತ ಫಾರ್ಮುಲಾ. ಅದನ್ನು ಹಾಕ್ಕೊಂಡು ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಆಡ್ ನಂಬರ್ ಆಫ್ ಇಯರ್ಸ್ ಇರೋದ್ರಿಂದ ಅದರದ್ದು ಮಿಡ್ ಇಯರ್ ಬಂದು 1973 ಮಿಡ್ ಇಯರ್. ಸೊ ಅದನ್ನು ಕೆ ಅಂತ ರೆಪ್ರೆಸೆಂಟ್ ಮಾಡ್ಕೋಬೇಕು. ಸೊ ಈಗ ಒಂದನ್ನು ತೋರಿಸ್ತೀನಿ ನೋಡ್ರಿ. ಮಿಡ್ ಇಯರ್ ಬಂದು 1973. ಅದೇ ರೀತಿ ಪ್ರತಿ ಇಯರ್ಗೂ ಎಷ್ಟೆಷ್ಟು ಗ್ಯಾಪ್ ಇದೆ ಅಂತ ನೋಡ್ಕೊಳ್ರಿ. 1970, 71, 72, 73 ಅಂತ ಇರೋದ್ರಿಂದ 1 ಇಯರ್ ಗ್ಯಾಪ್ ಇದೆ. ಹಂಗಾಗಿ ಸಿ ಕಾಮನ್ ಡಿಫ್ರೆನ್ಸ್ ಬಂದು 1. ಸೇಮ್ ಫಾರ್ಮುಲಾ ಹಾಕ್ಕೊತಾ ಇದ್ದೀವಿ. ಎಕ್ಸ್ = ಇಯರ್ ಮೈನಸ್ ಕೆ / ಸಿ. ಸೊ ಫಸ್ಟು ಯಾವ ಇಯರು 1970 ತೊಗೊತಾ ಇದ್ದೀವಿ ಅಂದ್ಕೊಂಡ್ರೆ, ಇಯರ್ ಬಂದು 1970 ಮೈನಸ್ ಮಿಡ್ ಇಯರ್ 1973 / ಕಾಮನ್ ಡಿಫ್ರೆನ್ಸ್ ಈಸ್ 1. ಸೊ ಲೆಸ್ ಮಾಡಿಕೊಂಡ್ರೆ 1970 ಮೈನಸ್ 1973, ಸೊ -3 / 1 ದಟ್ ಈಸ್ = -3. ಸೊ ಅದನ್ನು -3ನ ಇಲ್ಲಿ ಹಾಕ್ಕೊತಾ ಇದ್ದೀವಿ. ಸೊ ಅದೇ ರೀತಿ ಇನ್ನೊಂದು ತೋರಿಸ್ತೀನಿ, ನಿಮಗೆ ಇನ್ನೊಂಚೂರು ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ದಟ್ ಈಸ್ ಎಕ್ಸ್, ದಟ್ ಈಸ್ ಇಯರ್ ಯಾವುದು 1971ಗೆ ನೋಡ್ಕೊಳ್ಳೋಣ. 1971 ಮೈನಸ್ ಮಿಡ್ ಇಯರ್ 1973 / ಕಾಮನ್ ಡಿಫ್ರೆನ್ಸ್ 1. 1971 ಮೈನಸ್ 1973 ದಟ್ ಈಸ್ -2 / 1 ಈಸ್ = -2. ಅದನ್ನು ತೊಗೊಂಬಂದು ಇಲ್ಲಿ -2 ಅಂತ ಹಾಕ್ಕೊತೀವಿ. ಅದೇ ರೀತಿ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡಿರಿ. ಇದು ಎಕ್ಸಿಬಿಟ್ ಮಾಡಲೇಬೇಕು ಅಂತೇನಿಲ್ಲ, ನೀವು ಹಂಗೆ ನೇರವಾಗಿ ಕ್ಯಾಲ್ಕುಲೇಟ್ ಮಾಡಿದರೂ ಓಕೆ. ಸೊ ಅದೇ ರೀತಿ ಎಲ್ಲ ಇಯರ್ಗೂ ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ನಮಗೆ ಸೊ ದಿಸ್ ಒನ್ ಈಸ್ -1, 0, 1, 2 ಆ್ಯಂಡ್ 3. ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಬೋದು. ಸಮ್ಮೇಷನ್ ಆಫ್ ಎಕ್ಸ್ = 0. ನಾವು ಯಾವಾಗಲೂ ಪ್ರಾಬ್ಲಮ್ ಮಾಡಬೇಕಾದ್ರೆ ಸಮ್ಮೇಷನ್ ಆಫ್ ಎಕ್ಸು 0 ಬರೋಂಗೆ ಮಾಡ್ಕೊತೀವಿ, ನಮಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ.
ಸೊ ನೆಕ್ಸ್ಟ್ ಅದನ್ನು ಎಕ್ಸ್ ನಮ್ಗೆ ಆಲ್ರೆಡಿ ಬಂದಿದೆ, ಅದನ್ನೇ ಸೇಮ್ ಸ್ಕ್ವೇರಿಂಗ್ ಮಾಡ್ಕೊತಾ ಇದ್ದೀವಿ. ಎಕ್ಸ್ ಸ್ಕ್ವೇರ್ -3 × -3 ದಟ್ ಈಸ್ 9, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 3 is 9, -2 × -2 4, -1 × -1 1, 0 1 4 and 9. So that is summation of x square. ಟೋಟಲ್ ಮಾಡ್ಕೊಳ್ರಿ, ದಟ್ ಈಸ್ ಈಕ್ವಲ್ ಟು 28. ನೆಕ್ಸ್ಟ್ ಬಂದು ಎಕ್ಸ್ ವೈ. ಎಕ್ಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಾ, ವೈ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಳ್ರಿ. ದಟ್ ಈಸ್ 34 × -3 ದಟ್ ಈಸ್ -102. 70 × -2 -140. 86 × -1 -86. 0 × 90 0. 124 × 1 124. 136 × 2 272. 180 × 3 540. ನೆಗೆಟಿವ್ ಸಪ್ರೇಟು ಪಾಸಿಟಿವ್ ಸಪ್ರೇಟು ಆ್ಯಡ್ ಮಾಡ್ಕೊಳ್ರಿ. ಒಂದರಲ್ಲೊಂದು ಲೆಸ್ ಮಾಡಿಕೊಂಡಾಗ ಸಮ್ಮೇಷನ್ ಆಫ್ ಎಕ್ಸ್ ವೈ ಸಿಕ್ಕುತ್ತೆ ನಮಗೆ. ಸಮ್ಮೇಷನ್ ಆಫ್ ಎಕ್ಸ್ ವೈ ಈಸ್ 608. ಪಾಸಿಟಿವ್ ವ್ಯಾಲ್ಯೂಸ್ ಜಾಸ್ತಿ ಇದೆ, ನೋಡ್ಕೋಬೋದು ನೀವು. ಹಾಗಾಗಿ ಸಮ್ಮೇಷನ್ ಆಫ್ ಎಕ್ಸ್ ವೈ ಪಾಸಿಟಿವ್ ಬಂದಿದೆ. ನೆಗೆಟಿವ್ ಕೂಡ ಬರ್ಬೋದು ಕೆಲವು ಪ್ರಾಬ್ಲಮ್ಗಳಲ್ಲಿ, ಏನು ತೊಂದರೆ ಇಲ್ಲ. ಸಮ್ಮೇಷನ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು 608. ಲಾಸ್ಟ್ ಕಾಲಮ್ ಬಂದು ಟ್ರೆಂಡ್ ವ್ಯಾಲ್ಯೂಸ್, ಅದನ್ನು ಹಾಗೆ ಖಾಲಿ ಬಿಟ್ಕೊಳ್ಳಿ. ಆಮೇಲೆ ಎಲ್ಲದೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಾದಮೇಲೆ ಅದನ್ನು ನಾವು ಫಿಲ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಫಸ್ಟ್ ಈಕ್ವೇಷನ್ ಹಾಕ್ತಾಯಿದ್ದೀವಿ. ಟೇಬಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು, ಒಂದು ಕಾಲಮ್ ಬಿಟ್ಟು. ಸೊ ಫಸ್ಟ್ ಏನು ಮಾಡ್ಕೊಂಡಿದ್ದೀವಿ ನಾವು, ಇಯರು ಮತ್ತು ಸೇಲ್ಸ್ ಕೊಟ್ಟಿದ್ದ. ಇಯರ್ ಬಂದು ಎಕ್ಸ್ ಅಂತಲೂ ಸೇಲ್ಸನ್ನ ವೈ ಅಂತಲೂ ತೊಗೊಂಡಿದ್ದೀವಿ. ನಂಬರ್ ಆಫ್ ಇಯರ್ಸು ಆಡ್ ನಂಬರ್ ಆಫ್ ಇಯರ್ಸ್ ಇದೆ, ದಟ್ ಈಸ್ 7 ಇಯರ್ಸು. ಸಮ್ಮೇಷನ್ ಆಫ್ ವೈ ಟೋಟಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬಂದು ಎಕ್ಸು ಇಯರ್ನಲ್ಲಿ ಇದ್ದಿದ್ದನ್ನು ನಂಬರ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಅದಕ್ಕೆ ನಾವು ಆಡ್ ನಂಬರ್ ಆಫ್ ಇಯರ್ಸ್ ಇರೋದ್ರಿಂದ ಇಯರ್ -k/c ಅಂತ ಫಾರ್ಮುಲಾ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಅದನ್ನು ಸ್ಕ್ವೇರಿಂಗ್ ಮಾಡ್ಕೊಂಡ್ವಿ. ಎಕ್ಸ್ ಸ್ಕ್ವೇರ್ ಆಯಿತು. ಎಕ್ಸ್ ಸಮ್ಮೇಷನ್ ಆಫ್ ಎಕ್ಸ್ ಆ್ಯಂಡ್ ಸಮ್ಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಟೋಟಲ್ ತೊಗೊಂಡ್ವಿ. ಎಕ್ಸ್ ಇಂಟು ವೈ ಮಲ್ಟಿಪ್ಲೈ ಮಾಡ್ಕೊಂಡು ಹಾಕ್ಕೊಂಡು ಅದರದ್ದು ಕೂಡ ಟೋಟಲ್ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದು ಈಕ್ವೇಷನ್ ಹಾಕ್ಕೊತಾ ಇದ್ದೀವಿ. ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಈಸ್ y is equal to a plus bx. ಅದು ಮೇಯ್ನ್ ಈಕ್ವೇಷನ್ನು, ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ y is equal to a plus bx. ಸೊ ಈಗ ನಾವು ಎರಡು ಅನ್ನೋನ್ ಕಾನ್ಸ್ಟೆಂಟ್ಸ್ a ಮತ್ತು bನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. a ಮತ್ತು bನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಲಿಕ್ಕೆ ನಾವು ಎರಡು ನಾರ್ಮಲ್ ಈಕ್ವೇಷನ್ಸ್ನ ಬಳಸ್ಕೊತೀವಿ. ಆಲ್ರೆಡಿ ಅದನ್ನು ಹೇಳಿದ್ದೀನಿ. ನಾರ್ಮಲ್ ಈಕ್ವೇಷನ್ಸ್ ಆರ್ when summation of x equals 0. ಇದನ್ನು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ. ಯಾವಾಗ ಸಮ್ಮೇಷನ್ ಆಫ್ ಎಕ್ಸ್ 0 ಇರುತ್ತೋ ಆವಾಗ ನಾವು ಸ್ವಲ್ಪ ನಾರ್ಮಲ್ ಈಕ್ವೇಷನ್ಸು ಚೇಂಜ್ ಆಗುತ್ತೆ, ಅಂದರೆ ನಮಗೆ ಸಿಂಪ್ಲಿಫೈಡ್ ಮ್ಯಾನರ್ನಲ್ಲಿ ಸಿಕ್ಕುತ್ತೆ. ಸೊ ಯಾವಾಗ ಸಮ್ಮೇಷನ್ ಆಫ್ ಎಕ್ಸ್ 0 ಇರುತ್ತೋ ಆವಾಗ ನಾರ್ಮಲ್ ಈಕ್ವೇಷನ್ಸ್ ಬಂದು a is equal to summation of y divided by n and b is equal to summation of xy divided by summation of x square. So a, that is summation of y 720 divided by number of years, that is 7, divide ಮಾಡಿದರೆ ನಮಗೆ that is 102.86. a is equal to 102.86
86 ಆಯಿತಾ. ನೆಕ್ಸ್ಟ್ ಅದೇ ರೀತಿ ಬಿ ಈಸ್ ಈಕ್ವಲ್ ಟು ಸಮ್ಮೇಷನ್ ಆಫ್ ಎಕ್ಸ್ ವೈ ದಟ್ ಈಸ್ 608 ಡಿವೈಡೆಡ್ ಬೈ ಸಮ್ಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ 28. ಡಿವೈಡ್ ಮಾಡಿದರೆ ನಮಗೆ 21.71. ಬಿ ಈಸ್ ಈಕ್ವಲ್ ಟು 21.71. So A 102.86 and B 21.71. A ಮತ್ತು B ಅನ್ನೋನ್ ಕಾನ್ಸ್ಟೆಂಟ್ಸ್ ಏನಿತ್ತು ಅವೆರಡು ಸಿಕ್ತು. ಸೊ 2 ಅನ್ನೋನ್ ಕಾನ್ಸ್ಟೆಂಟ್ಸ್ A ಆ್ಯಂಡ್ B ಸಿಕ್ಕಾದ್ಮೇಲೆ ನಾವು ಎಸ್ಟಿಮೇಷನ್ ಈಕ್ವೇಷನ್ ಹಾಕ್ತಾ ಇದ್ದೀವಿ. ಎಸ್ಟಿಮೇಷನ್ equation of straight line is ಅಥವಾ ಎಸ್ಟಿಮೇಷನ್ ಈಕ್ವೇಷನ್ ಆಫ್ ಎಸ್ಟಿಮೇಷನ್ ಈಕ್ವೇಷನ್ ಆಫ್ ಫಸ್ಟ್ ಡಿಗ್ರಿ ಈಕ್ವೇಷನ್ ಈಸ್ ಅಂತ ಕೂಡ ಹಾಕೋಬಹುದು. ಸೊ ಎಸ್ಟಿಮೇಷನ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಈಸ್ y cap is equal to calculated A plus calculated B into x. ಆಲ್ರೆಡಿ ನಮಗೆ ಎ ಮತ್ತು ಬಿ ಕ್ಯಾಲ್ಕುಲೇಟ್ ಮಾಡಿರೋದು ಸಿಕ್ಕಿದೆ. ಕ್ಯಾಲ್ಕುಲೇಟೆಡ್ ಎ ಈಸ್ 102.86 plus calculated B is 21.71 into x. ಸೊ ಈಗ ನಾವು ಟೇಬಲ್ನಲ್ಲಿ ಇರುವಂಥ ಎಲ್ಲ ಇಯರ್ಸು ಏನಿದೆ ದಟ್ ಈಸ್ 1970ಇಂದ 1976ವರೆಗೂ ಎಲ್ಲ ಇಯರ್ದು ಎಸ್ಟಿಮೇಷನ್ ಮಾಡಬೇಕು. ದಟ್ ಈಸ್ ಫಸ್ಟು ವೈ ಕ್ಯಾಪ್ ಫಾರ್ ದ ಇಯರ್ 1970. ಟೇಬಲ್ನಲ್ಲಿರೋ ಒಂದೊಂದೇ ಇಯರ್ನ ಹಾಕ್ಕೊತ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ರಿ. ಸೊ 1970 ದಟ್ ಈಸ್ 102.86 ಕ್ಯಾಲ್ಕುಲೇಟೆಡ್ ಎ ಪ್ಲಸ್ 21.71 ಕ್ಯಾಲ್ಕುಲೇಟೆಡ್ ಬಿ ಇಂಟು ಎಕ್ಸ್. ಸೊ ಇಲ್ಲಿ 1970ನಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ನೋಡಿಕೊಂಡು ಅದನ್ನು ಹಾಕ್ಕೊಳ್ರಿ. ಎಕ್ಸ್ ವ್ಯಾಲ್ಯೂ ಬಂದು -3 ಇದೆ. ಸೊ ಅದಕ್ಕೆ ಎಕ್ಸ್ ವ್ಯಾಲ್ಯೂ -3. ಸೊ ಅದೇ ರೀತಿ ಬೇರೆ ಬೇರೆ ಇಯರ್ದೇನಿದೆ 1971, 72, 73 ಅದರದ್ದು ಎಕ್ಸ್ ವ್ಯಾಲ್ಯೂ ಏನಿದೆ -3, -2, -1 ಎಲ್ಲದಕ್ಕೂ ಹಂಗೆ ಹಾಕ್ಕೊಂಡು ಹೋಗಬೇಕು. ಸೊ ಇದ್ರದ್ದು 1970ದು ಎಕ್ಸ್ ವ್ಯಾಲ್ಯೂ -3 ಇರೋದ್ರಿಂದ ಅದನ್ನೇ ಹಾಕ್ಕೊತಾ ಇದ್ದೀವಿ ನಾವು. ದಟ್ ಈಸ್ 102.86 ಪ್ಲಸ್ ಇಂಟು ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ದಟ್ ಈಸ್ -21.71 ಇಂಟು -3 65.13. ಲೆಸ್ ಮಾಡಿಕೊಂಡ್ರೆ ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ, ಲೆಸ್ ಮಾಡ್ಕೊತಾ ಇದ್ದೀವಿ. ದಟ್ ಈಸ್ 37.73 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 38. ನೆಕ್ಸ್ಟು y cap for the year 1971 102.86 plus 21.71 ಇಂಟು ಅದರದ್ದು ಆ ಇಯರ್ದು 1971 ಎಕ್ಸ್ ವ್ಯಾಲ್ಯೂ -2 ನೀವು ಟೇಬಲ್ನಲ್ಲಿ ನೋಡ್ಬೋದು. ಸೊ -2 ಹಾಕ್ಕೊಳ್ರಿ. ದಟ್ ಈಸ್ ಈಕ್ವಲ್ ಟು 102.86 ಪ್ಲಸ್ ಇಂಟು ಮೈನಸ್ 21.71 into -2 that is 43.42. ಲೆಸ್ ಮಾಡ್ಕೊತೀರಾ 102.86 ಅಲ್ಲಿ ದಟ್ ಈಸ್ ಈಕ್ವಲ್ ಟು 59.44 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 59. ನೆಕ್ಸ್ಟು ವೈ ಕ್ಯಾಪ್ ಫಾರ್ ದ ಇಯರ್ 1972 ದಟ್ ಈಸ್ 102.86 plus 21.71 into
1972ನಲ್ಲಿ ಎಕ್ಸ್ ವ್ಯಾಲ್ಯೂ ಬಂದು -1. ಸೊ 102.86 minus into plus, that is minus 21.71 into 1, 21.71 ಲೆಸ್ ಮಾಡ್ಕೊತಾ ಇದ್ದೀರಾ, that is 81.15 approximately equal to 81. ನೆಕ್ಸ್ಟ್ ಬಂದು y cap for the year 1973, that is equal to 102.86 plus 21.71 ಇಂಟು ಆ ಇಯರ್ದು 1973ದು ಎಕ್ಸ್ ವ್ಯಾಲ್ಯೂ ಬಂದು 0. ಸೊ 0 ಇಂಟು 21.71 ನಾವು ಮಲ್ಟಿಪ್ಲೈ ಮಾಡಿಕೊಂಡಾಗ 0ನೇ ಬರುತ್ತೆ. 102.86 ಪ್ಲಸ್ 0, ದಟ್ ಈಸ್ ಈಕ್ವಲ್ ಟು 102.86 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 103. ನೆಕ್ಸ್ಟ್ ಬಂದು y cap for the year 1974, that is 102.86 plus 21.71 into 1, that is 102.86 plus 21.71 into 1, 21.71 ಟೋಟಲ್ ಮಾಡಿಕೊಂಡಾಗ ನಾವು that is 124.57 approximately equal to 125.57 ಇರೋದ್ರಿಂದ 125 ಅಂತ ಮಾಡ್ಕೊಳ್ರಿ. ನೆಕ್ಸ್ಟು y cap for the year 1975, that is equal to 102.86 plus 21.71 into 1975ನ ಎಕ್ಸ್ ವ್ಯಾಲ್ಯೂ ಬಂದು 2, that is 102.86 plus 21.71 into 2 ಮಲ್ಟಿಪ್ಲೈ ಮಾಡ್ಕೊತೀರಾ. ಮಲ್ಟಿಪ್ಲೈ ಮಾಡಿಕೊಂಡಾಗ ದಟ್ ಈಸ್ 43.42. ಆ್ಯಡ್ ಮಾಡಿದರೆ ದಟ್ ಈಸ್ 146.28 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 146. ನೆಕ್ಸ್ಟ್ ಬಂದು y cap for the year 1976, that is equal to 102.86 plus 43.42, one ನಿಮಿಷ, not 43.42, that is 21.71 into 3, ಎಕ್ಸ್ ವ್ಯಾಲ್ಯೂ ಬಂದು 3 ಇದೆ, that is 102.86 ಪ್ಲಸ್ 21.71 ಇಂಟು 3 ಮಲ್ಟಿಪ್ಲೈ ಮಾಡ್ಕೊತೀರಾ, ದಟ್ ಈಸ್ 65.13. ಆ್ಯಡ್ ಮಾಡಿಕೊಂಡ್ರೆ 167.99 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 168. ಟೇಬಲ್ನಲ್ಲಿ ಇರೋವಂಥ ಎಲ್ಲ ಇಯರ್ಗೂ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಾಯಿತು ಟ್ರೆಂಡ್ ವ್ಯಾಲ್ಯೂನ. ಬಟ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾನೆ ನಿಮಗೆ, ಎಸ್ಟಿಮೇಟ್ ದ ಸೇಲ್ಸ್ ಫಾರ್ ದ ಇಯರ್ 1977 ಅಂತ. 1977 ಬಂದು ಟೇಬಲ್ನಲ್ಲಿಲ್ಲ, 1976ಗೆ ಎಂಡ್ ಆಗಿದೆ. ಅದನ್ನು ಎಕ್ಸ್ಟ್ರಾ ಆ ಇಯರ್ದನ್ನು ಎಸ್ಟಿಮೇಟ್ ಮಾಡಬೇಕು. ಸೊ ಅದಕ್ಕೆ ನೀವೇನು ಮಾಡ್ಕೊತಾ ಇದ್ದೀರಾ, ಅದನ್ನು ತಗೊಳ್ಳಿ. ಎಸ್ಟಿಮೇಷನ್ of sales for the year 1977. ಎಕ್ಸ್ಟ್ರಾ ಕೇಳಿರೋದದು ನಿಮ್ಮ ಟೇಬಲ್ನಲ್ಲಿ 1977 ಇಲ್ಲ, ಅದನ್ನು ಹಾಗೆ ಹಾಕ್ಕೊತಾ ಇದ್ದೀರಾ. ದಟ್ ಈಸ್ y cap is equal to calculated A plus calculated B into X. ಎಸ್ಟಿಮೇಷನ್ ಈಕ್ವೇಷನ್ ಹಾಕ್ಕೊಂಡ್ರಿ. ಬಟ್ ಎಕ್ಸ್ ವ್ಯಾಲ್ಯೂ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು 1977ಗೆ. ಎಕ್ಸ್ ಇಸ್ ಈಕ್ವಲ್ ಟು ಇಯರ್ ಮೈನಸ್ ಕೆ ಡಿವೈಡೆಡ್ ಬೈ ಸಿ, ದಟ್ ಈಸ್ ಈಕ್ವಲ್ ಟು ಇಯರ್ ಯಾವುದು 1977 ಮೈನಸ್ ಕೆ ಮಿಡ್ ಇಯರ್ ಬಂದು ನಾವು ತೊಗೊಂಡಿರೋದು 1973 ಡಿವೈಡೆಡ್ ಬೈ
1. ಎರಡನ್ನೂ ಲೆಸ್ ಮಾಡಿ 1ಇಂದ ಡಿವೈಡ್ ಮಾಡಿಕೊಂಡ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಬಂದು 4 ಬಂದಿದೆ. ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 4. ಸೊ ಕ್ಯಾಲ್ಕುಲೇಟೆಡ್ ಎ ಆಲ್ರೆಡಿ ಗೊತ್ತಿದೆ ನಿಮಗೆ 102.86 ಪ್ಲಸ್ ಕ್ಯಾಲ್ಕುಲೇಟೆಡ್ ಬಿ ಬಂದು 21.71 ಇಂಟು ಎಕ್ಸ್ ವ್ಯಾಲ್ಯೂ ಬಂದು 4, ಅದನ್ನೇ ಹಾಕ್ಕೊತಾ ಇದ್ದೀರಾ. 102.86 ಪ್ಲಸ್ 21.71 ಇಂಟು 4 ಮಲ್ಟಿಪ್ಲೈ ಮಾಡ್ಕೊಳ್ರಿ 86.84. ಎರಡನ್ನೂ ಟೋಟಲ್ ಮಾಡಿಕೊಂಡ್ರೆ 189.7 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 190. ಇನ್ ಕ್ರೋರ್ಸ್ನಲ್ಲೇ ಎಲ್ಲ ಹೇಳಿರೋದ್ರಿಂದ ನೀವು 190 ಕ್ರೋರ್ಸ್ ಅಂತ ರೆಪ್ರೆಸೆಂಟ್ ಮಾಡಿದರೆ ಆಯಿತು. ಸೊ ಅದೇ ರೀತಿ ಇಲ್ಲಿ ಎಲ್ಲದರದ್ದು ಎಸ್ಟಿಮೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಏನಿತ್ತೋ ಅದನ್ನು ತೊಗೊಂಬಂದು ಆಲ್ರೆಡಿ ನಾವು ಟೇಬಲ್ನಲ್ಲಿ ಒಂದು ಲಾಸ್ಟ್ ಕಾಲಮ್ ಖಾಲಿ ಬಿಟ್ಟಿದ್ವಿ ಟ್ರೆಂಡ್ ವ್ಯಾಲ್ಯೂ ಅಂತ. ಅದನ್ನು ಎಲ್ಲ ಎಸ್ಟಿಮೇಷನ್ ಮಾಡಿರೋಂಥ ಟ್ರೆಂಡ್ ವ್ಯಾಲ್ಯೂ ಏನಿದೆ ಅದನ್ನು ತೊಗೊಂಬಂದು ಈ ಕಾಲಮ್ಗೆ ಹಾಕ್ಕೊಳ್ರಿ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಮಾತ್ರ ಹಾಕ್ಕೊಂಡ್ರೆ ಸಾಕು. ದಟ್ ಈಸ್ ಫಸ್ಟ್ 1970, 38, 71, 59, 81, 103, 125, 146, 168. ನೀವು ಟ್ರೆಂಡ್ ವ್ಯಾಲ್ಯೂದಷ್ಟು ಟೋಟಲ್ ಮಾಡಿಕೊಂಡಾಗ ಕಂಪಲ್ಸರಿ 720 ದಟ್ ಈಸ್ ಸಮ್ಮೇಷನ್ ಆಫ್ ವೈ ಏನಿತ್ತು ಅಷ್ಟೇ ಬರುತ್ತೆ. ಅವೆರಡನ್ನೂ ನೋಡ್ಕೊಂಡು ಕಂಪೇರ್ ಮಾಡ್ಕೊಳ್ರಿ. ಎರಡು ಟ್ಯಾಲಿ ಆಗೇ ಆಗುತ್ತೆ ಸಾಮಾನ್ಯವಾಗಿ. ಸೊ ಆವಾಗ ನೀವೇ ನೋಡ್ಕೊಂಬಿಡ್ಬೋದು ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು. ಕೆಲವು ಸಲ ಏನಾಗುತ್ತೆ ಅಂದರೆ ಟ್ರೆಂಡ್ ವ್ಯಾಲ್ಯೂ 1 or 2 ಪಾಯಿಂಟ್ಸಲ್ಲಿ ವೇರಿಯೇಷನ್ ಆಗ್ಬೋದು. ಯಾವಾಗ ಅಂದರೆ ಎಲ್ಲ ಕಡೆಯೂ ನಿಮಗೆ ಪಾಯಿಂಟ್ ಸಮಥಿಂಗ್ನಲ್ಲೇ ವ್ಯಾಲ್ಯೂ ಬಂದಿರುತ್ತೆ. ನೀವು ನೋಡ್ತಾ ಇದ್ರಿ ಎಸ್ಟಿಮೇಷನ್ ಮಾಡಬೇಕಾದ್ರೆ ಎಲ್ಲದೂ ಪಾಯಿಂಟ್ ಸಮಥಿಂಗ್ನಲ್ಲೇ ವ್ಯಾಲ್ಯೂ ಬರ್ತಾಯಿತ್ತು. ಅದನ್ನು ನಾವು ರೌಂಡ್ ಫಿಗರ್ಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ರೌಂಡ್ ಫಿಗರ್ಗೆ ಕನ್ವರ್ಟ್ ಮಾಡ್ಕೊತ ಹೋಗಬೇಕಾದ್ರೆ ಕೆಲವು ಸಲ ಇಲ್ಲೊಂಚೂರು ಸಣ್ಣ ಪುಟ್ಟ ವೇರಿಯೇಷನ್ ಆಗುತ್ತೆ. ಅಂದರೆ 720 ಬದಲಾಗಿ 721 ಬರ್ಬೋದು ಅಥವಾ 719 ಬರ್ಬೋದು. ಒಂದು ಕೆಲವು ಸಲ ಎಲ್ಲೋ ಅಪರೂಪಕ್ಕೆ 2 ವ್ಯಾಲ್ಯೂ ವೇರಿಯೇಷನ್ ಬರ್ಬೋದು. ಬಟ್ ಅದು ತುಂಬ ರೇರ್ ಕೇಸ್ನಲ್ಲಿ ಮಾತ್ರ ಸಾಮಾನ್ಯವಾಗಿ ಟ್ಯಾಲಿ ಆಗುತ್ತೆ. ಹಾಗಾಗಿ ಅದನ್ನು ನೋಡ್ಕೊಂಬಿಟ್ಟು ನೀವು ಮಾಡಿರೋ ಪ್ರಾಬ್ಲಮ್ ಸರಿನಾ ತಪ್ಪಾ ಅಂತ ನೀವೇ ನೋಡ್ಕೊಂಬಿಡ್ಬೋದು. ಸಮ್ಮೇಷನ್ ಆಫ್ ವೈಗೆ ಯಾವಾಗ್ಲೂ ಟ್ರೆಂಡ್ ವ್ಯಾಲ್ಯೂ ಟ್ಯಾಲಿ ಆಗುತ್ತೆ ಸಾಮಾನ್ಯವಾಗಿ, ಇಲ್ಲ ಒಂದು ವೇರಿಯೇಷನ್ ಬರಬಹುದು. ಸೊ ಹಾಗಾಗಿ ನೀವೇ ನೋಡಿಕೊಂಡು ಅದು ಸರಿ ಇದೆಯಾ ಅಂತ ನೋಡ್ಕೋಬೋದು. ಎಸ್ಟಿಮೇಷನ್ನು ಎಕ್ಸ್ಟ್ರಾ ಇಯರ್ ಯಾವುದಾದ್ರೂ ಕೇಳಿದರೆ ಅದಕ್ಕೆ ಸಪ್ರೇಟ್ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ನಾನು ತೋರಿಸಿದೆ ಎಸ್ಟಿಮೇಷನ್ನು. ಸೊ ಅದನ್ನು ಎಸ್ಟಿಮೇಷನ್ ಫಾರ್ ದ ಸೇಲ್ಸ್ ಅಂತ ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆ ಥರ ಮಾಡಿಕೊಂಡ್ರೆ ಆಯಿತು.